ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವತ್ತಿನ ವಿಚಾರ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ಯಾವ ರೀತಿ ಹಾಕೋದು ಆನ್ಲೈನಲ್ಲಿ. ನಿಮ್ಮ ಒಂದು ಫೋನ್ನಲ್ಲೇ ಕೂಡ ಹಾಕ್ಬೋದು. ನಿಮ್ಮ ಒಂದು ಫೋನ್ನಲ್ಲೇ ಎಲ್ಲೂ ಹೋಗ್ಬೇಕಾಗಿಲ್ಲ, ಯಾವುದೇ ನಾಡ ಕಚೇರಿಗೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಇಲ್ಲ ಯಾವುದೇ ಒಂದು VA ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಫೋನ್ನಲ್ಲೇ ನೀವೇ ಈಸಿಯಾಗಿ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ. ಆ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ, ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಅಪ್ಲಿಕೇಶನ್ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕಾಗಿರುತ್ತೆ, ಅದನ್ನು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೀವು ಕೇಳ್ತಾ ಇರಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದೇ ಥರದ ವೀಡಿಯೋಗಳನ್ನ ಅಪ್ಲಿಕೇಶನ್ ಫಿಲ್ಲಿಂಗ್ಸ್ಟೇ ಆಗಿರ್ಬೋದು, ಆನ್ಲೈನ್ ವೆಬ್ಸೈಟ್ ಬಗ್ಗೆ ಅಪ್ಲಿಕೇಶನ್ಸ್ಗಳನ್ನ ಹಾಕ್ತಾನೆ ಇರ್ತೀನಿ. ಅದ್ರ ಬಗ್ಗೆ ವೀಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೇಗೆ ಅಪ್ಲಿಕೇಶನ್ನ ಮೊಬೈಲ್ ಮೂಲಕ ಯಾವ ಒಂದು ವೆಬ್ಸೈಟ್ ಮೂಲಕ ಹಾಕ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ಸ್ನ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಏನು ಅಪ್ಲಿಕೇಶನ್ಗೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ ನಾನು. ಇವಾಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಫೋನ್ ಅಥವಾ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಏನಿರುತ್ತೆ ಆ ಒಂದು ಟ್ಯಾಬ್ನಲ್ಲಿ, ಆ ಲ್ಯಾಪ್ಟಾಪ್ನಲ್ಲಿ ನಿಮ್ಮ ಒಂದು ಕ್ರೋಮ್ ಬ್ರೌಸರು ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡಿಕೊಂಡು ಇದು ಎಲ್ಲ ಫೋನ್ನಲ್ಲೂ ಕೂಡ ಸೇಮ್ ಹೀಗೆ ಬರುತ್ತೆ. ನಾನು ಲ್ಯಾಪ್ಟಾಪಲ್ಲಿ ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಗೂಗಲ್ನಲ್ಲೂ ಅಥವಾ ನಾಡ ಕಚೇರಿ ವೆಬ್ಸೈಟ್ ಅಂತ ಹೊಡೀರಿ. ನಾಡ ಕಚೇರಿ ಲಾಗಿನ್ ಅಂತ ಹೊಡೀರಿ. ನಾಡ ಕಚೇರಿ ಲಾಗಿನ್ ಅಂತ ಹೊಡೆದ ತಕ್ಷಣ ಈ ಒಂದು ಲಾಗಿನ್ ಪಬ್ಲಿಕ್ ಕರ್ನಾಟಕ ಅಂತ ಬರುತ್ತೆ. ಆ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಒಂದು ಮೊಬೈಲ್ ನಂಬರನ್ನು ಹಾಕಬೇಕು. 9535 ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕ್ಕೊಂಡು OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು OTP ನಿಮ್ಮ ನಂಬರ್ಗೆ ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. OTPನ ಎಂಟ್ರಿ ಮಾಡಿ ಅಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ ಏನಿದೆ, ಕ್ಯಾಪ್ಚರ್ ಒಂದು ಹಾಕಬೇಕಾಗುತ್ತೆ. ಆ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ನ ಒಂದು ಹೋಮ್ ಪೇಜ್ ಓಪನ್ ಆಗುವಂಥದ್ದು. ಆ ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಏನು ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಇದು ನಾನು ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ. ಮಾಡ್ಬೋದು, ತುಂಬ ಈಸಿಯಾಗಿರುವಂಥ ಪ್ರೋಸೆಸ್ ಇರುತ್ತೆ. ಫಸ್ಟು ಏನು ಮಾಡಿ ಅಂತಂದರೆ, ಫಸ್ಟು ಫುಲ್ ವಿಡಿಯೋನ ನೋಡಿ, ಆಮೇಲೆ ನೀವು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ. ಅಪ್ಲಿಕೇಶನ್ಸ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಪ್ಲೇ ಪಾಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಈಸಿಯಾಗಿ ಅನಿಸುತ್ತೆ, ಹಾಕ್ಬೋದು ಅಂತ ಅನಿಸುತ್ತೆ. ಅದೇ ರೀತಿ ಮಾಡಬೇಕಾಗತ್ತೆ. ಏಕೆಂತಂದರೆ ನಿಮಗೆ ಫಸ್ಟ್ ಟೈಮ್ ಹಾಕುವಾಗ ಗೊತ್ತಾಗದೇ ಇರ್ಬೋದು, ಹಾಗಾಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಮಾತು. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೀವು ಅಪ್ಲಿಕೇಶನ್ಗೆ ಹಾಕ್ಬೋದು. ಹೊಸ ವಿನಂತಿ ಅಂತ ಏನು ಕಾಣ್ತಿದೆ ಅಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕಾಣ್ತಿರುವಂಥ ಒಂದು ಏನು ಜಾತಿ ಪ್ರಮಾಣ ಪತ್ರ ಅಂತಿರ್ಬೋದು, ಆದಾಯ ಪ್ರಮಾಣ ಪತ್ರ ಅಂತಿರ್ಬೋದು, ಇಲ್ಲಿ ನಾವೇನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಇವಾಗ ಏನು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಿ, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, ಆದಾಯ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಕೆಲವೊಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಆ ಡೀಟೇಲ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಸ್ಪೀಡ್ ಪೋಸ್ಟ್ 41 ರೂಪೀಸ್ ಇನ್ ಪರ್ಸನ್ 0 ಅಂತೆಲ್ಲ ಇರುವಂಥದ್ದು. ಇಲ್ಲಿ ದಾಖಲಾತಿಗಳನ್ನು ನೀವು ನೋಡ್ಕೋಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಪಡಿತರ ಚೀಟಿ ಅಂತ ಏನು ಹೇಳ್ತೀವಿ, ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಪಿಕ್ಚರ್ ಬೇಕಾಗುತ್ತೆ, ಅಂದರೆ ನಿಮ್ಮ ಒಂದು ಫೋಟೋ ಬೇಕಾಗಿರುತ್ತೆ. ಮತ್ತು ವೇತನ ಪ್ರಮಾಣ ಪತ್ರ ಅಂತ ಹೇಳ್ತಾರೆ, ಅದು ಏನು ಅವಶ್ಯಕತೆ ಇಲ್ಲ, ಬೇಕಾಗಿರುವಂಥದ್ದು ಏನಿಲ್ಲ. ನೆಕ್ಸ್ಟ್ ಬಂದು 1 ವರ್ಷದ ನಗರ ವ್ಯಾಪ್ತಿ ಇದೇನೂ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ಕಾಣಿಸ್ತಿರುವಂಥ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು. ಹಾಗೆ ನಿಮ್ಮ ಒಂದು ವೋಟರ್ ಐ ಡಿ ಇದ್ದರೆ ಓಕೆ, ಇದ್ದರೆ ತಗೊಳ್ಳಿ ಅದನ್ನು. ಮತ್ತು ರೇಷನ್ ಕಾರ್ಡು, ಈ 3 ಡಾಕ್ಯುಮೆಂಟ್ಗಳು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೇಕೇ ಬೇಕು. ಇನ್ನೊಂದೇನಪ್ಪ ಅಂತಂದರೆ, ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ನೀವು ಓಕೆ, ಹಳೇದೇನಾದ್ರು ನಿಮ್ದು ಆಲ್ರೆಡಿ ರನ್ನಿಂಗ್ ಇದ್ದು ಅದನ್ನ ಎಕ್ಸ್ಪೈರ್ ಆಗಿ ರಿನ್ಯೂವಲ್ ಮಾಡ್ತಿದ್ರೆ, ಆ ಒಂದು ರಿನ್ಯೂವಲ್ಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಆ ಒಂದು ರಿನ್ಯೂವಲನ್ನು ನೀವು ಮಾಡ್ತಾಯಿದ್ರೆ ಆ ಒಂದು ಹಳೇದೇನಿದೆ ಆ ಒಂದನ್ನು PDF ಮಾಡಿ ಇಟ್ಕೋಬೇಕಾಗತ್ತೆ. ಆಯಿತಾ? ಅದನ್ನು ಮುಂದೆ ಎಲ್ಲಿ ಅಪ್ಲೋಡ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಹೇಳ್ಕೊಡ್ತೀನಿ. ನೆಕ್ಸ್ಟು ಬರ್ತೀನಿ ಅಂತಂದರೆ, ಈ ದಾಖಲೆಗಳು ಏನು ಸ್ಟಾರ್ ಮಾರ್ಕ್ ಇದೆಯೋ ಅದಂತೂ ಫಿಲ್ ಮಾಡಲೇಬೇಕು. ಇಲ್ಲಿ ಕೆಳಗಡೆ ಸೂಚನೆ ಅಂತ ಕಾಣ್ತಿದೆಯಲ್ಲ,
ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂಥದ್ದು, ಇಲ್ಲಿ ಕಾಣಿಸ್ತಿರುವಂಥ ಸ್ಟಾರ್ ಮಾರ್ಕ್ ಇರುವಂಥ ದಾಖಲಾತಿಗಳು ಬೇಕೇ ಆಗಿರುತ್ತೆ. ಅದು ಇಂಪಾರ್ಟೆಂಟ್ ಅಪ್ಡೇಟ್ಸು. ನೆಕ್ಸ್ಟು ಇದನ್ನು ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ, ನಾನೇ ಹೇಳ್ತೀನಿ ಇವೆಲ್ಲನೂ. ನೆಕ್ಸ್ಟು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ. ಓಕೆ, ಇಲ್ಲಿ ಏನು ಮಾಡಿ ಅಂತಂದರೆ ನೀವು ಇಲ್ಲ ಅಂತಲೇ ಕೊಡ್ಬೋದು. ಓಕೆ, ಏನು ಸಮಸ್ಯೆ ಇಲ್ಲ. ಅದಾದ ಕೊಟ್ಟಾದ್ಮೇಲೆ ನೀವು ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಆಸ್ ಪರ್ ಆಧಾರ್ ಕನ್ನಡ ಅಂತಿದೆ. ಆಸ್ ಪರ್ ಆಧಾರ್ ಕನ್ನಡ ಅಂತಂದರೆ ಆಸ್ ಪರ್ ಕನ್ನಡದಲ್ಲಿ ಹಾಕ್ಬೇಕಾಗಿರುತ್ತೆ. ಆಧಾರ್ ಕಾರ್ಡಲ್ಲಿ ಕನ್ನಡದಲ್ಲಿ ಹೇಗಿರುತ್ತೆ ಹಾಗೆ ಹಾಕಬೇಕಾಗಿರುತ್ತೆ. ಇಲ್ಲಿ ಕನ್ಫ್ಯೂಷನ್ ಇರುವಂಥದ್ದು ಕನ್ನಡದಲ್ಲಿ ಟೈಪಿಂಗ್. ಓಕೆ, ನೀವು ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ ಕನ್ನಡ ಟೈಪಿಂಗ್ ಕನ್ನಡದಲ್ಲೇ ಹಾಕಬೇಕಾಗಿರುತ್ತೆ. ಇಲ್ಲಿ ನೀವು ಗೂಗಲ್ನಲ್ಲಿ ಕನ್ನಡ ಟೈಪಿಂಗ್ ಅಂತ ಹೊಡೀರಿ. ಕನ್ನಡ ಟೈಪಿಂಗ್ ಅಂತ ಹೊಡೆದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಕನ್ನಡ ಟೈಪಿಂಗು ಇವತ್ತು ಇಂಗ್ಲೀಷ್ ಟು ಕನ್ನಡ ಅಂತ ಹೊಡೆಯುತ್ತೆ, ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ರೀತಿ ಹೆಸರಿರುತ್ತೆ ಆ ರೀತಿ ಒಂದು ಹೆಸರನ್ನ ಹೊಡೆದ್ರೆ ಅದು ಕನ್ನಡದಲ್ಲಿ ಶೋ ಆಗುತ್ತೆ. ಇವಾಗ ನೀವು ಯಾವ ರೀತಿ ಹೆಸರಿರುತ್ತೆ ಆ ರೀತಿ ಹೊಡೆದ್ರೆ ನೀವು ಕನ್ನಡದಲ್ಲಿ ಶೋ ಆಗುತ್ತೆ. ಇವಾಗ ನೋಡ್ತಿರ್ಬೋದು. ನಾನು ಇವಾಗ ಪೂರ್ಣಿಮಾ ಅಂತ ಸ್ಪೇಸ್ ಕೊಡ್ತೀನೋ ಅಥವಾ ಏನು ಮಾಡ್ತೀನಿ. ಈಗ ನೋಡಿ, ಆಸ್ ಪರ್ ಆಧಾರ್ ಏನಿರುತ್ತೋ ಆ ಒಂದು ಹೆಸರು ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜಸ್ ಕೊಟ್ಟರೆ ಇಲ್ಲಿ ಬರುತ್ತೆ, ಏನಂತ ಬರುತ್ತೆ, ಚೇಂಜಸ್ ಇರುವಂಥದ್ದು. ಇವಾಗ ಇದನ್ನು ಕ್ಲಿಕ್ ಮಾಡಿ ಆಸ್ ಪರ್ ಆಧಾರ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಈ ಒಂದು ನಾಡ್ ಕಚೇರಿ ವೆಬ್ಸೈಟ್ಗೆ ವಾಪಸ್ ಬನ್ನಿ. ಇಲ್ಲಿ ಅದನ್ನ ಪೇಸ್ಟ್ ಮಾಡಿ, ಆಯಿತಾ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಅವ್ರದ್ದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಆ ಒಂದು ಆಧಾರ್ ಕಾರ್ಡ್ನ ಸಬ್ಮಿಟ್ ಆದಮೇಲೆ ಇಲ್ಲಿ ಅವ್ರದ್ದು ಡೀಟೇಲ್ಸ್ ಓಪನ್ ಆಗುವಂಥದ್ದು, ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಆಗುತ್ತೆ, ಆಟೋ ಫಿಚ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಬಿನ್ ಕೋ ಅಂತಿರುತ್ತಲ್ಲ, ಇಲ್ಲಿ ನೀವು ಬಿನ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಶ್ರೀ ತಂದೆ ಅಥವಾ ಗಂಡನ ಹೆಸರು, ಓಕೆನಾ, ತಂದೆ ಅಥವಾ ಗಂಡನ ಹೆಸರು ಹಾಕಬೇಕಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅವರ ತಂದೆ ಹೆಸರು ಹಾಕ್ಬೇಕಾದ್ರೆ ಅದು ಕನ್ನಡದಲ್ಲೇ ಹಾಕಬೇಕಾಗಿರುತ್ತೆ. ನೀವು ಕನ್ನಡದಲ್ಲೇ ಹಾಕಬೇಕಾಗಿರುತ್ತೆ. ಇಲ್ಲಿ ಅದೇ ರೀತಿ ಸರ್ಚ್ ಮಾಡಿ. ಇವಾಗ ಓಕೆ, ಸರ್ಚ್ ಮಾಡಿಬಿಟ್ಟು ಸ್ಪೇಸೋ ಅಥವಾ ಎಂಟರೋ ಕೊಟ್ಟರೆ ಈ ರೀತಿ ಓಪನ್ ಆಗುವಂಥದ್ದು. ನಾವು ಕರೆಕ್ಷನ್ ಬೇಕು ಅಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಆ ವೆಬ್ಸೈಟ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ, ಸರಿನಾ. ಇಲ್ಲಿ ಪೇಸ್ಟ್ ಮಾಡಬೇಕಾದ್ರೆ ಬಿನ್ ಅಂತ ಬಂದರೆ ಗಂಡ ಅಂತ ಬರುತ್ತೆ. ಇನ್ನೊಂದು ಇದು ನಿಮಗೆ ಬಿನ್ ಅಂತ ಬಂದರೆ ತಂದೆ ಅಂತ ಬರುತ್ತೆ. ಕೋ ಅಂತ ಬಂದರೆ ಇದು ಗಂಡ ಅಂತ ಬರುವಂಥದ್ದು, ಆಯಿತಾ. ಕೇರ್ ಆಫ್ ಅಂತ, ಆಯಿತಾ. ಅವರ ತಾಯಿ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅವರ ತಾಯಿ ಹೆಸರನ್ನ ಎಂಟ್ರಿ ಮಾಡಿ. ಇದು ಕನ್ನಡದಲ್ಲೇ ಇರಬೇಕು, ಸೇಮ್. ಓಕೆ, ಅದನ್ನು ನೀವೇನು ಮಾಡಿ ಅಂತಂದರೆ ಇಲ್ಲೇ ಟೈಪಿಂಗ್ಗೆ ಬಂದ್ಬಿಟ್ಟು ಹೊಡೆದ್ರೆ ಸ್ಪೇಸ್ ಕೊಟ್ಟರೆ ಈ ಒಂದು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ಬಂದು ಇಲ್ಲಿ ಪೇಸ್ಟ್ನ ಮಾಡಬೇಕಾಗತ್ತೆ, ಮಾಡಿ. ಓಕೆ, ಅದಾದಮೇಲೆ ಇಲ್ಲಿ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಅಡ್ರೆಸ್ಸನ್ನು ನೀವು ಅದೇ ರೀತಿ ಸೇಮ್ ಕನ್ನಡ ಟೈಪಿಂಗಲ್ಲೇ ಹಾಕಬೇಕಾಗಿರುತ್ತೆ. ಯಾಕಂದರೆ ಕನ್ನಡ ಬೇಕು ಅಂದರೆ ಕನ್ನಡದಲ್ಲೇ ಹಾಕಬೇಕು. ನೀವು ನಿಮ್ಮ ಒಂದು ವಿಲೇಜ್ ನೇಮ್, ಓಕೆ, ಫಸ್ಟು ನಿಮ್ಮ ಒಂದು ವಿಲೇಜ್ ನೇಮ್ ನೀವೇನು ಮಾಡಿ ಅಂದರೆ ಈಗ ಒಂದೊಂದಾಗಿ ಕಾಪಿ ಮಾಡ್ಕೊಳ್ಳಿ, ಆಯಿತಾ. ಫಸ್ಟು ವಿಲೇಜ್, ಆಯಿತಾ, ಗ್ರಾಮ ಏನಿರುತ್ತೆ ಆ ಒಂದು ಗ್ರಾಮನ ಕಾಪಿ ಮಾಡಿ ವಿಳಾಸ 1ಕ್ಕೆ ಹಾಕಿ. ನೆಕ್ಸ್ಟ್ ಬಂದು ಒಂದು ಹೋಬಳಿ ಅಂತ ಏನು ಟೈಪಿಂಗ್ ಮಾಡಿರ್ತೀರ ನೀವು ಆ ಒಂದು ಇದಕ್ಕೆ ಅದನ್ನು ಹಾಕಿ, ಆಯಿತಾ. ನೆಕ್ಸ್ಟು 3ನೇದು ಬಂದು ಮಂಡ್ಯ ಅಂತ ಏನು ಹಾಕಿರ್ತೀರ ಅದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಅಥವಾ ತಾಲೂಕನ್ನು ಹಾಕೊಳ್ಳಿ. ಇಲ್ಲಿ ಅಷ್ಟೇ, ಇಲ್ಲಿ ತಾಲೂಕನ್ನು ಹಾಕೋಬೋದು. 3ನೇದು ಬಂದು ನಿಮ್ಮ ಒಂದು ತಾಲೂಕನ್ನು ಹಾಕೊಳ್ಳಿ, ಸರಿನಾ. ತಾಲೂಕನ್ನು ಹಾಕಿ ಇದಾದಮೇಲೆ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಏರಿಯಾ ಪಿನ್ ಕೋಡನ್ನು ಹಾಕಬೇಕಾಗತ್ತೆ, ಆಯಿತಾ. ನಿಮ್ಮ ಒಂದು ಏರಿಯಾ ಪಿನ್ ಕೋಡನ್ನು ಹಾಕಿ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಿ, ಅದಕ್ಕೂ OTP ಬರುತ್ತೆ. ಕರೆಕ್ಟಾಗಿರೋ ಮೇಲ್ ಐ ಡಿನ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಅದಕ್ಕೆ ನೀವು ಏನು ಲಾಗಿನ್ ಮಾಡಿದ್ರೆ ಅದಕ್ಕೊಂದು OTP ಬರುತ್ತೆ, ಫೋನ್ ನಂಬರ್ಗೂ ಕೂಡ. ಆ ಒಂದು OTP ಏನು ಮಾಡಿ ಅಂತಂದರೆ OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೇಲ್ ಐ ಡಿಗೆ ಒಂದು OTP ಬರ್ತದೆ. ಆ ಒಂದು OTPನೂ ಕೂಡ ಎಂಟ್ರಿ ಮಾಡಿ. ಅಲ್ಲಿ ಕೆಳಗಡೆ ತೋರಿಸ್ತಿರುವಂಥ OTPಯನ್ನು ಹಾಕಿ. ಫ್ರೆಂಡ್ಸ್, ಇವಾಗ OTP ಬಂದಾಯಿತು. ನಾವು OTPನ ವೆರಿಫೈಡ್ ಸಕ್ಸಸ್ಫುಲಿ ಮಾಡಾಯಿತು. ಇಲ್ಲಿ ಬಂದು ಇದು ಹೌದು ಇಲ್ಲ ಅಂತ ಇರುವಂಥದ್ದು ಹೌದು ಅಂತಲೇ ಇರಲಿ, ನೆಕ್ಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಬಂದು ಮುಂದಿನದ್ದು ಅಂತ ಕ್ಲಿಕ್ ಮಾಡಬೇಕು. ನೀವು ಮುಂದಿನದ್ದು ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಅಂತ ಕೇಳುವಂಥದ್ದು. ಇಲ್ಲಿ ಮೊದಲೆಲ್ಲ ಕಡಿಮೆ ಆಗ್ತಿದ್ರು, ಇವಾಗ 25,000ನ ನಾವು ಹಾಕೋಬೇಕಾಗತ್ತೆ. ಇಲ್ಲಿ ನಾವು 25,000ನ ಹಾಕೋಬೇಕಾಗತ್ತೆ. ಮುಂದಿನದ್ದು ಅಂತ ಕ್ಲಿಕ್ ಮಾಡ್ತೀನಿ.
ಇವಾಗ ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದೇ ನೋಡಿ, ಎಷ್ಟು ಸಿಂಪಲ್ ಆಗಿರುವಂಥದ್ದು. ಆಲ್ರೆಡಿ ಇವಾಗ ನಾವು ಡಾಕ್ಯುಮೆಂಟ್ ಫಿಲ್ಲಿಂಗ್ಗೆ ಬಂದುಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡಿಗೆ ಬಂದಿದ್ದೀವಿ. ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಪಡಿತರ ಚೀಟಿ, ಅಂದರೆ ರೇಷನ್ ಕಾರ್ಡ್, ಫೋಟೋ ಇವೆಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇವೆಲ್ಲ ಏನು ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಸ್ಟಾರ್ ಮಾರ್ಕ್ ಇರುವಂಥದ್ದು ಅಪ್ಲೋಡ್ ಮಾಡಿದ್ರೆ ಸಾಕಾಗಿರುತ್ತೆ. ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಇವೆರಡನ್ನ ಅಪ್ಲೋಡ್ ಮಾಡಿದ್ರೆ ಸಾಕಾಗಿರುತ್ತೆ. ಇವೆಲ್ಲ ಏನು ಅವಶ್ಯಕತೆ ಇಲ್ಲ, ಸ್ಟಾರ್ ಮಾರ್ಕ್ ಇರುವಂಥದ್ದು ಮಾತ್ರ ಅಪ್ಲೋಡ್ ಮಾಡಿದ್ರೆ ಸಾಕು. ಈಗ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ನೀವು ನಿಮ್ಮ ಫೋಟೋ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಅದ್ರ ಜೊತೆಗೆ ವೇತನ ಪ್ರಮಾಣ ಪತ್ರ, ನಿಮ್ಮದು ಸ್ಯಾಲ್ರಿ ಸರ್ಟಿಫಿಕೇಟ್ ಅದನ್ನೂ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ವಯಂ ಘೋಷಣೆ ಅಂತಂದರೆ ಇದು ಸೆಲ್ಫ್ ಡಿಕ್ಲೇರೇಷನ್ ಫಾರಮ್ ಬರುತ್ತೆ. ಈ ಸೆಲ್ಫ್ ಡಿಕ್ಲೇರೇಷನ್ ಫಾರಮಲ್ಲಿ ನೀವು ಏನಾದ್ರು ಹೊಸದು ಹಳೆನ ರಿನ್ಯೂವಲ್ ಮಾಡ್ತಿದ್ರೆ ಹಳೆ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೆ ಖಾಲಿ ಬಿಡ್ಬೋದು. ನೆಕ್ಸ್ಟ್ ಗುರುತಿನ ಚೀಟಿ ಅಂತ ಬರ್ತಿರಲ್ಲ, ಇಲ್ಲಿ ನಿಮ್ಮೊಂದು ವೋಟರ್ ಐ ಡಿನ ಹಾಕಬೇಕು ಅಥವಾ ನೀವು ಆಧಾರ್ ಕಾರ್ಡ್ನ ಕೂಡ ಹಾಕೋಬೋದಾಗಿರುತ್ತೆ. ಆ ಒಂದು ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆ ಒಂದು ಆಧಾರ್ ಕಾರ್ಡ್ 30 KB ಇರಬೇಕು, ಆಯಿತಾ. ಈ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಅಪ್ಲೋಡ್ ಮಾಡ್ತೀವಿ ಡಾಕ್ಯುಮೆಂಟು 30 KB ಒಳಗಡೆ ಇರಬೇಕಾಗಿರುತ್ತೆ. ಈ ಒಂದು PDF ಅಲ್ಲಿ ಅಪ್ಲೋಡ್ ಮಾಡಬೇಕಿಲ್ಲಿ, ಆಯಿತಾ. ಇಲ್ಲೇನಾದರೂ ನಿಮಗೆ MB ಜಾಸ್ತಿ ಇರುವಂಥ PDF ಏನಾದ್ರು ಇತ್ತು ಅಂತಂದರೆ PDF ಕಂಪ್ರೆಸರ್ ಅಂತ ಟೈಪ್ ಮಾಡಿ ಗೂಗಲ್ನಲ್ಲಿ ಸಿಗುತ್ತೆ ವೆಬ್ಸೈಟಲ್ಲಿ. ಆ ಒಂದು ವೆಬ್ಸೈಟಲ್ಲಿ PDF ಕಂಪ್ರೆಸ್ ಮಾಡಿಕೊಂಡು ನೀವು ಅಪ್ಲೋಡನ್ನು ಮಾಡ್ಬೋದಾಗಿರುತ್ತೆ. ಇವಾಗ ನಾನು ಇಲ್ಲಿ ವೋಟರ್ ಐ ಡಿ ಏನು ನಾನು ಸ್ಯಾಂಪಲ್ಗೆ ಆಗ್ತಾ ಇರೋದ್ರಿಂದ ನಾನು ಎರಡಕ್ಕೂ ಆಧಾರ್ ಕಾರ್ಡ್ನೇ ಅಪ್ಡೇಟ್ ಮಾಡ್ಕೊತೀನಿ. ನೀವೇನು ಮಾಡಬೇಕು ಅಂತಂದರೆ, ಆಧಾರ್ ಕಾರ್ಡ್ ಏನು ಅಪ್ಡೇಟ್ ಮಾಡ್ತೀವಿ ಇಲ್ಲಿ ಈ ಒಂದು ಇದರಲ್ಲಿ ಚಾಯ್ಸ್ ಫೈಲ್ನ ಚೂಸ್ ಮಾಡಾದ್ಮೇಲೆ ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಲೇಬೇಕಾಗುತ್ತೆ. ಇದನ್ನು ಕೊಟ್ರೇ ಅಲ್ಲಿ ಅಪ್ಲೋಡ್ ಆಗೋದು, ಇಲ್ಲ ಅಂತಂದರೆ ಇಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ಇಲ್ಲಿ ಅಪ್ಲೋಡ್ ಆಗಿರಲ್ಲ, ಆಯಿತಾ. ಇದನ್ನು ನೀವು ತಪ್ಪದೇ ಮಾಡಬೇಕು. ನೆಕ್ಸ್ಟ್ ಬಂದು ಏನು ಮಾಡಬೇಕಪ್ಪ ಅಂದರೆ, ಡಾಕ್ಯುಮೆಂಟ್ ಅಪ್ಲೋಡ್ ಎಲ್ಲ ಆದಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು GST ಕೋಡ್ ಜನರೇಟ್ ಆಗಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು ನೀವು. ಈ ಒಂದು GST ಕೋಡ್ ಏನಿರುತ್ತೆ ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಇಲ್ಲಿ ಏನದು ಇಲ್ಲಿ ಒಂದು ನೋಡ್ತಿರ್ಬೋದು ನೀವು. ಈ ಒಂದು ದಾಖಲಾತಿ ಎಲ್ಲ ಏನು ಸರಿ ಇದೆಯಾ ಅನ್ನೋದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಚೆಕ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಈ ಸಹಿಗೆ ಮುಂದುವರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಾದ್ಮೇಲೆ ಈ ಒಂದು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರ್ತಕ್ಕಂಥದ್ದು. ಆ ಒಂದು OTP ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಈ ಒಂದು ಪ್ರೊಸೆಸ್ನ ಮಾಡೋಕ್ಕಾಗಲ್ಲ, ಆಯಿತಾ. ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರೋ ನಂಬರ್ನ ಹತ್ರ ಇಟ್ಕೊಳ್ಳಿ. ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೈನ್ಗೆ ಹೋಗುತ್ತೆ. ಸೈನ್ ಅಂತಂದರೆ ಆಧಾರ್ ನಂಬರ್ನ ಅಲ್ಲಿ ಆಧಾರ್ OTP ಬರುತ್ತೆ. ಆಧಾರ್ OTPನ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಫಸ್ಟು ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಯಾವ ಒಂದು ಯಾರ ಅಪ್ಲಿಕೇಶನ್ ಹಾಕ್ತಾ ಇರ್ತೀರ ನೀವು, ಅವರ ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಧಾರ್ ಕಾರ್ಡ್ಗೆ ಯಾವ ಒಂದು ಫೋನ್ ನಂಬರ್ ಲಿಂಕ್ ಆಗಿರುತ್ತೆ ಆ ಒಂದು ಲಿಂಕ್ ಆಗಿರೋ ನಂಬರು ಬರುತ್ತೆ, OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣಿಸಿರುವಂಥ ಎಂಟರ್ ಯುವರ್ ಆಧಾರ್ OTP ಅಂತಿದೆಯಲ್ಲ, ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರ್ತಿರುವಂಥ ಬಾಕ್ಸನ್ನು ಟಿಕ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಇದು ಸೈನ್ ಕಂಪ್ಲೀಟ್ ಆಗುವಂಥದ್ದು. ಸೈನ್ ಕಂಪ್ಲೀಟ್ ಆದಮೇಲೆ ಏನು ಮಾಡುತ್ತೆ ಅಂದರೆ, ಹಣ ಪಾವತಿ ಮಾಡೋದಕ್ಕೆ ವೆಬ್ಸೈಟ್ ಒಂದು ನೆಕ್ಸ್ಟ್ ಸ್ಟೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು 40 ರೂಪಾಯಿ ಏನಿರುತ್ತೆ ಆ ಒಂದು ಪೇಮೆಂಟನ್ನು ಇಲ್ಲಿ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ಸ್ವೀಕೃತಿ ಅಂದರೆ ಇದೇ ನಂಬರು. ನೀವು ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಸ್ವೀಕೃತಿ ನಂಬರು, ಅಕ್ನಾಲಜ್ಮೆಂಟ್ ನಂಬರು ಇದೇ ನಂಬರ್ ಆಗಿರುತ್ತೆ. ಈ ಒಂದು ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಅದು ಬರ್ತೀನಿ ಅಂತಂದರೆ ಕೆಳಗಡೆ ಕಾಣಿಸ್ತಿರುವಂಥ ಏನು ನೀವು ಓದ್ಕೋತೀನಿ ಅಂದರೆ ಓದ್ಕೊಳ್ಳಿ. ಇದು ಬರುವಂಥದ್ದು ಇದನ್ನೆಲ್ಲ ಓಕೆ ಇದೆ ಅಂತಂದರೆ ಇವೆಲ್ಲ ಓದ್ಕೊಂಡು ನೀವು ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ಇಲ್ಲಿ 40 ರೂಪಾಯಿ ಕಾಣಿಸಿಲ್ಲ, ಈ 40 ರೂಪಾಯಿನ ನೀವು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಈ 40 ರೂಪಾಯಿನ ಇಲ್ಲಿ ಚೆಕಿಂಗ್ ಪೇಮೆಂಟ್ ಸ್ಟೇಟಸ್ ಅಂತ ಸ್ಕ್ಯಾನರ್ ಪೇ ಅಂತಿದೆಯಲ್ಲ, ಇಲ್ಲಿ ಪೇ ಮಾಡಬೇಕಾಗಿರುತ್ತೆ. ಏನಿಲ್ಲಿ ಪೇಮೆಂಟ್ ಕಾಣಿಸ್ತಿದೆಯೋ ಈ ಒಂದು ಪೇಮೆಂಟನ್ನು ಮಾಡಿದ್ರೆ ಸಾಕು. ಸ್ಕ್ಯಾನ್ ಮಾಡಿ ಅದು 40 ರೂಪಾಯಿ ಅದೇ ತಗೊಳ್ಳೋದು ಆಟೋಮೆಟಿಕ್ಲಿ. ಪೇಮೆಂಟನ್ನು ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಅದು ಆಟೋಮೆಟಿಕ್ಲಿ ಸ್ವಿಚ್ ಆಗಿಬಿಡುತ್ತೆ. ಅಕ್ನಾಲಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ನೀವು ನೆಕ್ಸ್ಟು 7 ಡೇಸು 8 ಡೇಸ್ ಆದಮೇಲೆ ನೀವು ಒಂದು
ವೆಬ್ಸೈಟ್ನಲ್ಲಿ ಹೋಗಿ ಈ ಸ್ವೀಕೃತಿ ನಂಬರ್ನ ನೋಟ್ ಮಾಡಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಆದಮೇಲೆ ನೆಕ್ಸ್ಟ್ ಇಷ್ಟೇ ಸ್ನೇಹಿತರೆ, ನಾಡ ಕಚೇರಿ ವೆಬ್ಸೈಟಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋದು ತುಂಬ ಈಸಿ. ಅದೇ ಹೇಳ್ಕೊಟ್ಟಿದ್ದೀನಿ ನಾನು, ಯಾವ ರೀತಿ ಹಾಕಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಹಾಕಿ, ಅಪ್ಲಿಕೇಶನ್ ಹಾಕಿ, ಎನಿ ಡೌಟ್ಸ್ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫಿಕೇಷನ್ ಕೊಡ್ತೀನಿ, ಅದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತೀನಿ. ನೆಕ್ಸ್ಟು ಇದೇ ಥರದ ವೀಡಿಯೋಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.